ನಮಸ್ಕಾರಗಳು, ಶುಭ ಮಧ್ಯಾಹ್ನ. ಎಲ್ರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು. ಇಂದು ನಾವು ನಿಮಗೆ ಪ್ರಸ್ತುತಪಡಿಸುತ್ತಿರುವುದು ಒಂದು ಅರ್ಥಪೂರ್ಣ ಹಾಗೂ ಜಾಗೃತಿ ಮೂಡಿಸುವ ನಾಟಕ. ಇದರ ವಿಷಯ ಹಸಿರು ದಿನಗಳಿಂದ ವಿನಾಶದ ಕಾಲದವರೆಗೆ. ಈ ನಾಟಕದ ಮುಖ್ಯ ಉದ್ದೇಶ ಪರಿಸರದ ಮಹತ್ವವನ್ನು ಬೋಧಿಸುವುದು ಮತ್ತು ಪ್ರಕೃತಿಯನ್ನು ಕಾಪಾಡುವ ಅವಶ್ಯಕತೆಯನ್ನು ಪ್ರತ್ಯೇಕ ವ್ಯಕ್ತಿಗೆ ಅರಿವು ಮೂಡಿಸುವುದು. ಇಂದಿನ ಯಾಂತ್ರಿಕ ಜಗತ್ತಿನಲ್ಲಿ ನಾವು ಸುಲಭವಾಗಿ ಮರೆತು ಬಿಡುತ್ತಿರುವುದು ನಮ್ಮ ಮೂಲ ಸಂಪತ್ತಾದ ಹಸಿರು ಪ್ರಕೃತಿ. ಹೀಗಾಗಿ ಈ ನಾಟಕವು ಪ್ರೇಕ್ಷಣಿಕವಾಗಿಯೂ ಯೋಚನಾತ್ಮಕವಾಗಿಯೂ ನಿಮ್ಮ ಮನಸ್ಸನ್ನು ತಟ್ಟಲಿದೆ. ಚಿಕ್ಕ ಹೆಜ್ಜೆಯಿಂದ ದೊಡ್ಡ ಬದಲಾವಣೆ ಸಾಧ್ಯ. ಆದ್ದರಿಂದ ಎಲ್ಲರೂ ಜೊತೆಯಾಗೋಣ ಪರಿಸರದ ರಕ್ಷಣೆಗೆ. ಈಗ ನಿಮ್ಮ ಮುಂದೆ ನಾವು ಕಿರುನಾಟಕವನ್ನು ಪ್ರದರ್ಶಿಸುತ್ತಿದ್ದೇವೆ. ಸುಮಾರು ಕ್ರಿಸ್ತಶಕ 1925ನೇ ಇಸವಿಯ ಸಮಯದಲ್ಲಿ ಜನರು ಪ್ರಕೃತಿಯ ಜೊತೆಗೆ ಹೊಂದಿಕೊಂಡು ಬದುಕುತ್ತಿದ್ದರು. ನೈಸರ್ಗಿಕ ಸಂಪತ್ತುಗಳನ್ನು ಸಮರ್ಪಕವಾಗಿ ಬಳಸುತ್ತಿದ್ದರು. ಮನೆಗಳು ಮಣ್ಣಿನಿಂದ ಅಥವಾ ಕಲ್ಲುಗಳಿಂದ ಕಟ್ಟಲ್ಪಡುತ್ತಿದ್ದವು. ಪರಿಸರದ ಗಾಳಿ, ದೂಷಣ ಮುಕ್ತವಾಗಿತ್ತು. ಕೊಳಗಳು, ಹಕ್ಕಿಗಳು, ಕಾಡು ಮೃಗಗಳು, ಹಸಿರು ಮರಗಳ ಹಳ್ಳಿ ಪರಿಸರದ ಭಾಗವಾಗಿತ್ತು. ಈಗಿನ ಕಾಲದ ಜನರೆಲ್ಲರೂ ಆರೋಗ್ಯವಾಗಿ ಪರಿಸರ ಸ್ನೇಹಿ ಬದುಕನ್ನು ನಡೆಸುತ್ತಿದ್ದರು. ಇಂಧನದ ಬಳಕೆ ಕಡಿಮೆ ಇತ್ತು. ಪ್ರಯಾಣ ಬಹುತೇಕ ಪಾದಚಾರಿ, ಸೈಕಲ್ ಅಥವಾ ಎತ್ತಿನ ಗಾಡಿಗಳ ಮೂಲಕವಿತ್ತು. ಈ ಎಲ್ಲದರ ಪರಿಣಾಮವಾಗಿ ನದಿ, ಗಾಳಿ, ಮಣ್ಣು ಮುಂತಾದವುಗಳೆಲ್ಲ ಪರಿಶುದ್ಧವಾಗಿದ್ದವು. ಕೈಗಾರಿಕೆ ಮತ್ತು ತಂತ್ರಜ್ಞಾನವೇ ಬಹುತೇಕ ಕಡಿಮೆ ಇದ್ದವು. ನಮ್ಮ ಪರಿಸರವು ಹಚ್ಚ ಹಸಿರಿನಿಂದ ಕೂಡಿತ್ತು. ಹೀಗೆ ಸುಮಾರು 100ರಿಂದ 150 ವರ್ಷಗಳ ನಂತರ, ಅಂದರೆ ಈಗಿನ 2025ನೇ ಇಸವಿ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ದಿನಗಳಲ್ಲಿ ಪ್ರಕೃತಿ ತನ್ನ ನೈಸರ್ಗಿಕ ಶೋಭೆಯನ್ನೇ ಕಡಿಮೆ ಮಾಡಿಕೊಂಡಿದೆ. ಅನೇಕ ಅಭಿವೃದ್ಧಿ ಚಟುವಟಿಕೆಗಳಿಂದ ಸಮತೋಲನ ಹದಗೆಟ್ಟಿದೆ. ಮರ ಕಡಿಯುವುದು, ಕಾರ್ಖಾನೆಗಳಿಂದ ಹೊರಬರುವ ಮಲಿನ ವಾಯುಗಳು, ಪ್ಲಾಸ್ಟಿಕ್ ಬಳಕೆ, ವಾಹನಗಳ ಹೆಚ್ಚುವರಿ ಉಪಯೋಗ ಇವುಗಳು ಪ್ರಕೃತಿಗೆ ತೀವ್ರ ಹಾನಿ ಮಾಡುತ್ತಿವೆ. ಪೂರ್ವದಲ್ಲಿ ಹಸಿರುಗಾರಿಕೆ, ಸ್ವಚ್ಛವಾದ ಗಾಳಿ, ನದಿಗಳ ಶುದ್ಧ ನೀರು ಇರುತ್ತಿದ್ದವು. ಆದರೆ ಈಗ ಎಲ್ಲವೂ ಹಳ್ಳಿಯಿಂದ ನಗರಗಳಾಗುತ್ತಿವೆ. ನಗರಗಳಲ್ಲಿ ಎಲ್ಲ ಮಾಲಿನ್ಯಗಳು ಹೆಚ್ಚಾಗುತ್ತಿದೆ. ಜನರು ಮರಗಳನ್ನು ಕಡಿದು ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದಾರೆ. ವಾಹನಗಳಿಂದ ಹಾಗೂ ಕಾರ್ಖಾನೆಗಳಿಂದ ಹೊರಬರುವ ಹೊಗೆ ಗಾಳಿಯ ಶುದ್ಧತೆ ಹಾಗೂ ಅನಾರೋಗ್ಯದ ಸ್ಥಿತಿಯನ್ನು ಕಷ್ಟಕರವಾಗಿಸಿದೆ. ಕಾಡು ಕಡಿತದಿಂದ ವನ್ಯಜೀವಿಗಳು ನಾಶವಾಗುತ್ತಿವೆ. ಪ್ರಕೃತಿಯ ಹಸಿರು ಆಸರೆಯೇ ಕುಗ್ಗುತ್ತಿದೆ. ರಾಸಾಯನಿಕ ಕೃಷಿ, ಗರಿಷ್ಠ ಆಹಾರ ಉತ್ಪತ್ತಿಯ ಒತ್ತಡದಿಂದ ಮಣ್ಣು ಸಂಪೂರ್ಣವಾಗಿ ತನ್ನ ಜೈವಿಕ ಶಕ್ತಿಯನ್ನು ಕಳೆದುಕೊಳ್ಳುತ್ತಿತ್ತು. बहुत बोर लग रहा है यार, मूवी जाता क्या? मूवी मुझे भी जाना है लेकिन पैसा नहीं है भाई। मैंने आजकल सुन रहा हूँ कि पेड़ काटने से पैसा मिलता है। मिलता है? हाँ। ಏನ್ ಜನಪ್ಪ ಇವ್ರು ಎಷ್ಟು ಹೇಳಿದ್ರು ಇಲ್ಲೇ ಕಲ್ಲಾಗ್ತಾರೆ. ಅದೇ ಇದೇ ಜಾಗದಲ್ಲಿ ಒಂದ್ ಮರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಸಂಜೆ ಬಂದ कौन सा पेड़ काटते हैं भाई? ये पेड़ तो ठीक लग रहा है। चले ನಿಲ್ಸಿ ಯಾಕೆ ಮರ ಎಲ್ಲ ಕಡಿತಾ ಇರೋದು?
ನೀವ್ಯಾರಮ್ಮ ಕೇಳೋದಕ್ಕೆ? ನಿಮ್ಮಂಗೆ ಎಲ್ಲ ಯೋಚನೆ ಮಾಡಿದ್ರೆ ನಿಂಗ್ ಬೇರೆ ಕೆಲ್ಸನೇ ಇಲ್ವಾ? ದಿನ ಇದೆ ಮುಂದೆ ಒಂದಿನ ಒಂದ್ ಮರನೂ ಇರಲ್ಲ. ನೋಡಮ್ಮ, ಲಕ್ಷಗಳ ಗಿಡ ಇದೆ, ಒಂದೋರ್ ಏನಾಗಲ್ಲ. ಪರಿಸರ ಪವಿತ್ರ ಹಾ, ನೀವೇ ಉಳಿಸ್ಕೊಳ್ರಿ. ಕೆಲವು 50 ವರ್ಷಗಳ ನಂತರ ಅಂದರೆ 2050ನೇ ಇಸವಿಯ ಸಮಯದಲ್ಲಿ ಪರಿಸರವು ಶೇಕಡ 80ರಿಂದ 90ರಷ್ಟು ನಾಶವಾಗಿತ್ತು. ಮಿತಿ ಮೀರಿದ ಕೈಗಾರಿಕೆಯಿಂದ ವನಗಳು ಹಾಗೂ ಜೈವಿಕ ವಸ್ತುಗಳು ನಾಶವಾಗಿದ್ದವು. ಹವಾಮಾನಗಳ ಬದಲಾವಣೆ ತೀವ್ರವಾಗಿತ್ತು. ಭೂಮಿ ತೀವ್ರ ಉಷ್ಣತೆ ಹೊಂದಿತ್ತು. ಪಶು ಪಕ್ಷಿಗಳ ನಾಶ, ಹಾಳಾದ ಗಾಳಿಯ ಗುರಿಮಟ್ಟ, ನೀರು ಮತ್ತು ಆಹಾರದ ಕೊರತೆ ಉಂಟಾಗಿತ್ತು. ಶುದ್ಧ ಕುಡಿಯುವ ನೀರು ಕೊರತೆ, ನದಿಗಳು, ಜಲಾಶಯಗಳು ಬಹುತೇಕ ಒಣಗಿ ಹೋಗಿದ್ದವು. ನೀರನ್ನು ಖರೀದಿಸಬೇಕಾದ ಸ್ಥಿತಿಗೆ ಬಂದು ತಲುಪಿತ್ತು. ಎಲ್ಲಿ ನೋಡಿದರೂ ಕಾರ್ಖಾನೆಗಳು, ಮರಗಿಡಗಳನ್ನು ನೋಡುವುದೇ ಅಪರೂಪವಾಗಿತ್ತು. ಈ ಕಾಲದ ಜನರು ಬರೀ ಹಣದ ವ್ಯಾಮೋಹವನ್ನು ಹೊಂದಿದ್ದರೆ ಹೊರತು ಪರಿಸರವನ್ನು ಉಳಿಸಬೇಕೆಂಬ ಯೋಚನೆಯೇ ಇರಲಿಲ್ಲ. ಪರಿಸರದ ಮೌಲ್ಯಗಳನ್ನು ಅರಿತಿರುವ ಜನರು ಕೂಡ ಪರಿಸರವನ್ನು ಉಳಿಸಲು ಕೈಗೊಂಡ ಕಾರ್ಯಗಳೆಲ್ಲವೂ ವಿಫಲವಾಗುತ್ತಿವೆ. ಹೀಗೆ ಜನರಲ್ಲಿ ಒಗ್ಗಟ್ಟಿಲ್ಲದೆ ಪರಿಸರದ ವಿನಾಶ ಮಿತಿ ಮೀರಿತ್ತು. ಇದರಿಂದ ಬದುಕುವುದು ಕಷ್ಟ ಸಾಧ್ಯವಾಗತೊಡಗಿತು. ರಾಸಾಯನಿಕ ಕೃಷಿ, ಗರಿಷ್ಠ ಆಹಾರ ಉತ್ಪತ್ತಿ ಒತ್ತಡದಿಂದ ಮಣ್ಣು ಸಂಪೂರ್ಣವಾಗಿ ತನ್ನ ಜೈವಿಕ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದೆ. We want justice. We want justice. ಹಸಿರೇ ಉಸಿರು. ಸರ್ ಏನ್ ಬೇಕು ಸರ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನ್ ಮಾತಾಡ್ಬೇಕಿತ್ತು? ಸರ್, ಗಿಡ ಮರಗಳನ್ನೆಲ್ಲ ಕಡ್ದಿ ಇಂಡಸ್ಟ್ರೀಸ್ ಫ್ಯಾಕ್ಟ್ರೀಸ್ ನೆಲ್ಲ ಕಟ್ತಾ ಇದ್ದಾರೆ. ಅದರಿಂದ ನಮ್ಗೆ ರೈತರಿಗೆ, ಬಡ ಜನರಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಅದರಿಂದ ನಾವು ಸರ್ ಸಪೋರ್ಟ್ ನಮಗೆ ಬೇಕು. ಅದಕ್ಕೆ ಸರ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹಾ, ಇರಿ ಒಂದ್ ನಿಮಿಷ ಮಾತಾಡ್ತೀನಿ. ಸರ್ ಹತ್ರ ಎಲ್ಲ ಮಾತಾಡಿದೀನಿ, ನೀವೇನ್ ಟೆನ್ಷನ್ ತಗೋಬೇಡಿ. ನೀವೆಲ್ಲ ಕೆಲಸ ಮಾಡಿ, ಸರ್ ನಿಮ್ ಸಪೋರ್ಟ್ಗೆ ಯಾವಾಗ್ಲೂ ಇರ್ತಾರೆ. ಥ್ಯಾಂಕ್ ಯು ಸರ್. ಓಕೆ. ಹಸಿರೇ ಉಸಿರು. ಹಸಿರೇ ಉಸಿರು. कल सुबह तक मुझे ये सब खाद कटी हुई चाहिए. यहाँ पर मेरा फैक्ट्री खुलवा है. ओके सर. बॉस ने कहा था सभी पेड़ काटने चाहिए. तू कॉल कर उसे. ये सौरभ ले भाई. ಹೀಗೆ ಸುಮಾರು 100 ವರ್ಷಗಳ ನಂತರ ಈ ಭೂಮಿಯಲ್ಲಿ ಹಸಿರೇ ಇರಲಿಲ್ಲ. ಎಲ್ಲವೂ ಅರಣ್ಯ ಸಂಪೂರ್ಣವಾಗಿ ನಾಶವಾಗಿದ್ದವು. ಇದರಿಂದ ಭೂಮಿಯ ಉಷ್ಣತೆ ಅತಿ ಹೆಚ್ಚಾಗಿತ್ತು. ಎಲ್ಲಿ ನೋಡಿದರೂ ಪ್ಲಾಸ್ಟಿಕ್ ಹರಡಿರುತ್ತಿತ್ತು. ಪ್ರಾಣಿ, ಪಕ್ಷಿ, ಮೀನು ಇತ್ಯಾದಿ ಜೀವಗಳು ಶೇಕಡ ಕಡಿಮೆ ಆಗಿದ್ದವು. ಶುದ್ಧ ಕುಡಿಯುವ ನೀರು ಸಿಗದೆ ನೀರನ್ನು ಖರೀದಿಸಬೇಕಾದ ಪರಿಸ್ಥಿತಿ ಇತ್ತು. ನೀರು ಕೂಡ ಬಂಗಾರದಷ್ಟು ಬೆಲೆ ಬಾಳುವ ಸಂಪತ್ತಾಗಿತ್ತು. ಗಿಡ ಮರಗಳನ್ನು ಬರೀ ಚಿತ್ರದಲ್ಲಿ ತೋರಿಸುವ ಪರಿಸ್ಥಿತಿಗೆ ಬಂದಿತ್ತು. ಆಗಸದಿಂದ ಆಕ್ಸಿಜನ್ ಉತ್ಪತ್ತಿ ತೀವ್ರವಾಗಿ ಕಡಿಮೆ ಆಗಿತ್ತು. ಮನುಷ್ಯ ಆಕ್ಸಿಜನ್ ಕೊಳ್ಳಲು ಆಕ್ಸಿಜನ್ ಸ್ಟೇಷನ್ಗಳಿಗೆ ಹೋಗುವ ಸ್ಥಿತಿ ಬಂದಿತ್ತು. ಬಹುತೇಕ ಆಧುನಿಕ ತಂತ್ರಜ್ಞಾನದಿಂದ ಮನುಷ್ಯನ ಜೀವನವೇ ಬದಲಾವಣೆಯಾಗಿತ್ತು. ಈ ತಂತ್ರಜ್ಞಾನವು ಕೇವಲ ಸಹಾಯಕ ಯಂತ್ರಗಳಾಗಿ ಮಾತ್ರವಲ್ಲದೆ ಮನುಷ್ಯರ ಬದುಕನ್ನು ಸಂಪೂರ್ಣವಾಗಿ ರೂಪಿಸುವ ಶಕ್ತಿಯನ್ನು ಹೊಂದಿದ್ದವು. ಈ ಪ್ರಕೃತಿಯ ವಿಕೋಪಕ್ಕೆ ಮನುಷ್ಯರೆಲ್ಲರೂ ಉಸಿರಾಟದ ಸಮಸ್ಯೆಯಿಂದ, ಮಾರಣಾಂತಿಕ ರೋಗದಿಂದ ಸಾವನ್ನಪ್ಪುತ್ತಿದ್ದರು. ಮನುಷ್ಯರು ಆಕ್ಸಿಜನ್ ಮಾಸ್ಕ್ ಧರಿಸಿ ಬದುಕುವ ಸ್ಥಿತಿ ತಲುಪಿತ್ತು. ಜನರು ಪ್ರತ್ಯೇಕ ಬದುಕುವುದೇ ಅತಿ ಕಠಿಣವಾಗಿತ್ತು. ಹೀಗೆ ಪ್ರಕೃತಿಯು ಸಂಪೂರ್ಣ ನಾಶವಾದಂತೆ ಜೀವಿಗಳ ಸರ್ವನಾಶವಾಯಿತು. She's not breathing. There is no oxygen. How can this happen? I'm scared. I don't want to live here anymore.
I'm feeling thirsty. Let me drink some water. Oh shit, there is no water. Let me search if I can find somewhere here. Oh no, there is no water left. ಹೀಗೆ ಕಾಲ ಕಳೆದಂತೆ ಸಾವಿರಾರು ವರ್ಷಗಳ ನಂತರ हे भगवान, ये सब क्या हो रहा है? इतने सारे लोग मर गए। क्या हो रहा है मुझे? ऑक्सीजन। Wait. ಹೀಗೆ ಕಾಲ ಕಳೆದಂತೆ ಭೂಮಿಯ ಮೇಲೆ ಜೀವವಿಲ್ಲದೆ ಶೂನ್ಯತೆ ಮನೆ ಮಾಡಿತ್ತು. ಎಲ್ಲೆಡೆ ಬೂದಿಯಷ್ಟೇ ಕಾಣಿಸುತ್ತಿತ್ತು. ವೃಕ್ಷಗಳು ಸುಟ್ಟು ಹೋಗಿದ್ದವು, ನದಿಗಳು ಒಣಗಿದ್ದವು, ಹಕ್ಕಿಗಳ ಕಲರವ ಕಳೆದು ಹೋಗಿತ್ತು. ಪ್ರಕೃತಿಯೇ ಮೌನವ ಅಲ್ಲಿ ಇತ್ತು. ಆದರೆ ಈ ಮೌನದೊಳಗೆ ತಾಯಿ ಭೂಮಿ ತನ್ನೊಳಗಿನ ಜೀವಶಕ್ತಿಯನ್ನು ಉಳಿಸಿಕೊಂಡಿದ್ದಳು. ವರ್ಷಗಳು ಕಳೆದರೂ ಮಣ್ಣಿನೊಳಗೆ ಬೀಜಗಳು ಮರೆತಿರಲಿಲ್ಲ. ಒಂದು ದಿನ ಧರೆಯ ಮೇಲೆ ಮೊದಲ ಮಳೆ ಬಿಂದು ಬಿತ್ತು. ಆ ಹನಿಯ ಸ್ಪರ್ಶವೊಂದು ಮಣ್ಣಿನೊಳಗಿನ ನಿದ್ರಿಸಿದ ಬೀಜಗಳನ್ನು ಮೊಳೆಯತೊಡಗಿದವು. ಸೂರ್ಯನ ಬೆಳಕಿನಲ್ಲಿ ಚಿಗುರುಗಳು ತಲೆ ಎತ್ತಿದವು. ಹೊಸ ಹಸಿರು ಎಲೆಗಳು ಆ ಮೃದುವಾದ ಗಾಳಿಯಲ್ಲಿ ತೇಲುತ್ತಾ ಭೂಮಿಯ ಪುನರ್ಜನ್ಮದ ಪ್ರಾರಂಭವನ್ನು ಸೂಚಿಸಿದವು. ಧ್ರುವ ತಾರೆ, ಧ್ರುವ ತಾರೆ. Today, through asking, we saw how our careless actions harm the earth and how even small efforts can bring big changes. Earth has its capacity to regrow and flourish, but we humans don't. So learn to protect the nature as we are the guest of our Mother Earth. Let this not just be a performance, but a reminder. The earth doesn't need us, we need the earth. Let's not wait for tomorrow. Let's act today, protect nature, save the future. Thank you, one and all. ಬಿಂದು ಬಿಂದು ನೀನೇ ಮೇನ್ ಕಡೆ.
ಏ ಪ್ರಿನ್ಸ್ ಜಾನ ಈ ಕಡೆ ಬನ್ನಿ ಗಿಡಗಳನ್ನ ಹಿಂದೆ ನಿಮಿಷ ಈ ಕಡೆ ಮುಖ ಮಾಡಲಿಲ್ಲ ಚೇಸ್ ಕಡೆ ಮುಖ ಮಾಡಿ ಫೋಟೋ ಕರೆಕ್ಟ್ ಬರುತ್ತಾ ಕಾರ್ತಿಕ್ ಈ ಕಡೆ ಟರ್ನ್ ಈ ಕಡೆ ಮುಖ ಮಾಡಿ ಆ ಕಡೆ ಮುಖ ಮಾಡಿ ಆ ಕಡೆ ಮುಖ ಅಲ್ಲ ಕ್ಯಾಮ್ರಾ ಮಾಡ್ತೀನಿ ನಾನು ಈ ಟರ್ನ್ ಕಾರ್ತಿಕ್ ವೈಬ್ಯಾ